ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಫಾರ್ ಸ್ಟೂಡೆಂಟ್ಸ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಟಾಪಿಕ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ದಟ್ ಈಸ್ ವೆಂಟ್ ಆಫ್ ಫ್ಯಾಕ್ಟರ್ ಆ್ಯಂಡ್ ಅಬ್ನಾರ್ಮಲ್ ಮಾಸಸ್. ಈಗಾಗಲೇ ನಾವು ಕೊಲಿಗೇಟಿವ್ ಪ್ರಾಪರ್ಟೀಸ್ನ ಓದಿದ್ದೀವಿ ಅಲ್ವಾ. ಕೊಲಿಗೇಟಿವ್ ಪ್ರಾಪರ್ಟೀಸ್ನಲ್ಲಿ ಏನಾಗುತ್ತೆ, ಈ ಫಾರ್ಮುಲಾಸ್ನ ನಾವು ಡಿರೈವ್ ಮಾಡಿದ್ದೀವಿ. ಅಂದರೆ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್, ಈಕ್ವೇಷನ್ 2 ಬಂದುಬಿಟ್ಟು ಎಲಿವೇಷನ್ ಆಫ್ ಬಾಯ್ಲಿಂಗ್ ಪಾಯಿಂಟ್, ಈಕ್ವೇಷನ್ 3 ಬಂದುಬಿಟ್ಟು ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್, ಈಕ್ವೇಷನ್ 4 ಬಂದುಬಿಟ್ಟು ಆಸ್ಮೋಟಿಕ್ ಪ್ರೆಷರ್. ಈ ಎಲ್ಲ ಈಕ್ವೇಷನ್ ನಮಗೆ ಈಗ ಆಲ್ರೆಡಿ ಗೊತ್ತಾಗಿದೆ. ನೆಕ್ಸ್ಟ್ ವೆಂಟ್ ಆಫ್ ಫ್ಯಾಕ್ಟರ್ ಐ ಅಂತ ಹೇಳ್ತೀವಿ ನಾವು. ಓಕೆ, ವೆಂಟ್ ಆಫ್ ಫ್ಯಾಕ್ಟರ್ನ ಐ ಅಂತ ಹೇಳ್ತೀವಿ. ಈ ಐನ ಅಂದರೆ ವೆಂಟ್ ಆಫ್ ಫ್ಯಾಕ್ಟರ್ನ ನಾವು ಯೂಸ್ ಮಾಡಬೇಕಂದ್ರೆ ಏನು ಮಾಡಬೇಕು ಅಂದರೆ, ಇದೇ ಫಾರ್ಮುಲಾಗಳಿಗೆ ನಾವು ಮಲ್ಟಿಪ್ಲೈ ಮಾಡ್ತೀವಿ ಏನ ಐನ. ಇದು ತುಂಬ ಇಂಪಾರ್ಟೆಂಟ್. ಓಕೆ, ಕೆಲವೊಂದು ಸಲ ನಾವು ಈ ಫಾರ್ಮುಲಾಸ್ ಏನಿದೆ ಇದನ್ನು ಡೈರೆಕ್ಟಾಗಿ ಯೂಸ್ ಮಾಡ್ತೀವಿ. ಓಕೆ, ಕೆಲವೊಂದು ಸಲ ಇದೇ ಫಾರ್ಮುಲಾಗಳಿಗೆ ನಾವು ಐನ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ ಟು ಗೆಟ್ ಕರೆಕ್ಟ್ ಆನ್ಸರ್. ಹಾಗಾದರೆ ಯಾವಾಗ ಈ ಫಾರ್ಮುಲಾಸ್ಗಳನ್ನು ಯೂಸ್ ಮಾಡಬೇಕು, ಯಾವಾಗ ಈ ಫಾರ್ಮುಲಾಸ್ಗಳನ್ನು ಯೂಸ್ ಮಾಡಬೇಕು? ನಾವು ಏನು ಇಷ್ಟು ದಿನ ಸಾಲ್ಯೂಟ್ನ ಯೂಸ್ ಮಾಡಿದ್ವಿ. ಓಕೆ, ಸಾಲ್ಯೂಟ್ಗಳನ್ನು ಏನು ಯೂಸ್ ಮಾಡಿದ್ವಿ? ಈ ಸಾಲ್ಯೂಟ್ಗಳನ್ನು ಆ್ಯಕ್ಚುಲಿ ನಾವು ಎಲೆಕ್ಟ್ರೋಲೈಟ್ ಹಾಗೆ ನಾನ್ ಎಲೆಕ್ಟ್ರೋಲೈಟ್ ಅಂತ ಡಿವೈಡ್ ಮಾಡಿರ್ತೀವಿ. ಈ ಸಾಲ್ಯೂಟ್ಗಳನ್ನು ನಾವು ಎಲೆಕ್ಟ್ರೋಲೈಟ್ ಹಾಗೆ ನಾನ್ ಎಲೆಕ್ಟ್ರೋಲೈಟ್ ಅಂತ ಡಿವೈಡ್ ಮಾಡ್ತೀವಿ. ಎಲೆಕ್ಟ್ರೋಲೈಟ್ಗೆಲ್ಲ ಈ ಫಾರ್ಮುಲಾಸ್ನ ಯೂಸ್ ಮಾಡಬೇಕು. ಅಂದರೆ ಏನು ನಮಗೆ ಬಂದಿರುತ್ತೆ ಆನ್ಸರ್, ಅದಕ್ಕೆ ನಾವು ಐನ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ ಎಲೆಕ್ಟ್ರೋಲೈಟ್ಸ್ ಇದ್ದಾಗ. ಅದೇ ಸಾಲ್ಯೂಟ್ ಏನಾದರೂ ನಾನ್ ಎಲೆಕ್ಟ್ರೋಲೈಟ್ ಇದ್ದರೆ ಅದು ಏನು ಆ್ಯಸ್ ಇಟ್ ಈಸ್ ಇರುತ್ತೆ, ಇದೇ ಫಾರ್ಮುಲಾ ಇಷ್ಟೇ ಯೂಸ್ ಮಾಡಬೇಕು. ಓಕೆ, ಹಾಗಾದರೆ ನಾನ್ ಎಲೆಕ್ಟ್ರೋಲೈಟ್ ಅಂದರೆ ಏನು? ನಾನ್ ಎಲೆಕ್ಟ್ರೋಲೈಟ್ ಅಂದರೆ ಈ ಸಾಲ್ಯೂಟ್ಗಳು ಏನಾಗುತ್ತೆ, ಬ್ರೇಕ್ ಆಗಲ್ಲ. ಓಕೆ, ಈ ಸಾಲ್ಯೂಟ್ಗಳು ಬ್ರೇಕ್ ಆಗಲ್ಲ, ಅಥವಾ ಇದು ಅಗೇನ್ ನಮಗೆ ಜಾಯಿನ್ ಅಥವಾ ನಾವೇನು ಟುಗೆದರ್ ಅಂತ ಕರಿತೀವಿ. ಓಕೆ, ಟುಗೆದರ್ ಇದು ನಮಗೆ ಫಾರ್ಮ್ ಮಾಡಲ್ಲ. ಓಕೆ, ಐ ವಿಲ್ ಗಿವ್ ಆನ್ ಎಕ್ಸಾಂಪಲ್. ಬ್ರೇಕ್ ಅಥವಾ ಟುಗೆದರ್ ಅಂದರೆ ಏನು ಕರಿಬೋದು ನಾವು? ಈ ಬ್ರೇಕ್ನ ನಾವು ಡಿಸೋಸಿಯೇಷನ್ ಅಂತ ಕರಿತೀವಿ. ಓಕೆ, ಡಿಸೋಸಿಯೇಷನ್. ಓಕೆ, ಹಾಗೆ ಈ ಟುಗೆದರ್ ಅಂದರೆ ಜಾಯಿನ್ ಆಗೋದನ್ನ ಏನಂತ ಕರಿತೀವಿ ಅಂದರೆ ನಾವು ಅಸೋಸಿಯೇಷನ್ ಅಂತ ಕರಿತೀವಿ. ಅಸೋಸಿಯೇಷನ್ ಅಂತ ಕರಿತೀವಿ. ಓಕೆ, ಈ ನಾನ್ ಎಲೆಕ್ಟ್ರೋಲೈಟ್ ಏನಿರುತ್ತೆ ಇದು ಬಂದುಬಿಟ್ಟು ಬ್ರೇಕ್ ಆಗೋದಾಗಲಿ ಅಥವಾ ಮತ್ತೆ ಜಾಯಿನ್ ಆಗೋದಾಗಲಿ ಆ ಪ್ರಾಪರ್ಟಿನ ಹೊಂದಿರಲ್ಲ ನಾನ್ ಎಲೆಕ್ಟ್ರೋಲೈಟ್. ಎಕ್ಸಾಂಪಲ್ ಯಾವುದು ಅಂದರೆ, ನಾವು ಸಲ್ಯೂಟ್ ಏನು ಯೂಸ್ ಮಾಡಿದ್ವಿ ಅದರಲ್ಲೆಲ್ಲ ಗ್ಲೂಕೋಸ್ ಯೂಸ್ ಮಾಡಿರ್ತೀವಲ್ವಾ, ಗ್ಲೂಕೋಸ್ ಯೂಸ್ ಮಾಡಿರ್ತೀವಿ. ಓಕೆ, ಹಾಗೆ ಯೂರಿಯಾ ಯೂಸ್ ಮಾಡಿರ್ತೀವಿ. ಓಕೆ, ಇಷ್ಟು ದಿನ ಏನು ಯೂಸ್ ಮಾಡಿದ್ವಿ, ಅದೇ ಸುಕ್ರೋಸ್ ಯೂಸ್ ಮಾಡಿರ್ತೀವಿ ಅಲ್ವಾ. ಅದೆಲ್ಲ ಏನು ಬರುತ್ತೆ ಅಂದರೆ ನಾನ್ ಎಲೆಕ್ಟ್ರೋಲೈಟ್ ಬರುತ್ತೆ. ಅಂದರೆ 1 ಮೋಲ್ ಗ್ಲೂಕೋಸ್ ಹಾಕಿದ್ರೆ ಏನು ಸೊಲ್ಯೂಷನ್ನಲ್ಲಿ, ಸಾಲ್ವೆಂಟ್ನಲ್ಲಿ ಹಾಕಿದಾಗ ಸೊಲ್ಯೂಷನ್ ಏನು ಫಾರ್ಮ್ ಆಗುತ್ತೆ, ಅಲ್ಲಿ ನೀವು 1 ಮೋಲ್ ಗ್ಲೂಕೋಸ್ ಹಾಕಿದ್ರೆ ಅಲ್ಲಿ ನಿಮಗೆ ಸೊಲ್ಯೂಷನ್ನಲ್ಲಿ ಸಹ 1 ಮೋಲ್ ಗ್ಲೂಕೋಸೇ ಬರುತ್ತೆ ನಿಮಗೆ. ಓಕೆ, ಹಾಗೆ 1 ಮೋಲ್ ಯೂರಿಯಾ ಅಥವಾ 2 ಮೋಲ್ ಯೂರಿಯಾ ಹಾಕಿದ್ರೆ ನಿಮಗೆ 2 ಮೋಲ್ ಯೂರಿಯಾನೇ ಬರುತ್ತೆ ಸೊಲ್ಯೂಷನ್ನಲ್ಲಿ. ಸೊ ಇಲ್ಲಿ ನಿಮಗೆ ನೀವು ಹಾಕಿರ್ತಕ್ಕಂಥ ಗ್ಲೂಕೋಸ್ ಅಥವಾ ಯೂರಿಯಾ ಅಂದರೆ ನಾನ್ ಎಲೆಕ್ಟ್ರೋಲೈಟ್ಗಳು ಇಲ್ಲಿ ಬ್ರೇಕ್ ಆಗಲ್ಲ ಅಥವಾ ಜಾಯಿನ್ ಆಗೋ ಪ್ರಾಪರ್ಟಿನ ಹೊಂದಿರಲ್ಲ. ಓಕೆ, ಅದೇ ನೀವೇನಾದ್ರೂ ಎಲೆಕ್ಟ್ರೋಲೈಟ್ನ ಕನ್ಸಿಡರ್ ಮಾಡಿದ್ರೆ, ಎಲೆಕ್ಟ್ರೋಲೈಟ್ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಇದು ಬ್ರೇಕ್ ಆಗ್ಬೋದು. ಓಕೆ, ಅಥವಾ ಇದು ಅಗೇನ್ ಜಾಯಿನ್ ಆಗ್ಬೋದು. ಅಂದರೆ ಇದು ನಮಗೆ ಟುಗೆದರ್ ಆಗೋ ಪ್ರಾಪರ್ಟಿನ ಹೊಂದಿರುತ್ತೆ. ಅಂದರೆ ಇದು ನಮಗೆ ಡಿಸೋಸಿಯೇಷನ್ ಆಗ್ಬೋದು, ಹಾಗೆ ಅಸೋಸಿಯೇಷನ್ ಸಹ ಆಗ್ಬೋದು. ಎಕ್ಸಾಂಪಲ್, ಇಲ್ಲಿ ಎಕ್ಸಾಂಪಲ್ ಏನು ಕೊಡ್ಬೋದು ಅಂದರೆ ನಾವು ಫಸ್ಟ್ ಒನ್ ವಿಲ್ ಟೇಕ್ NaCl. ಓಕೆ, ನಾವು NaCl ಆ್ಯಡ್ ಮಾಡಿದಾಗ ಏನಾಗುತ್ತೆ ಒಂದು ಸಾಲ್ವೆಂಟಿಗೆ. ಓಕೆ, ಇದೆಲ್ಲ ಸಲ್ಯೂಟ್ಗಳೇ ಅಲ್ವಾ. ಸೊ ಈ ಸಲ್ಯೂಟ್ನ ನಾವು ಸಾಲ್ವೆಂಟ್ಗೆ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಅದು ಸಾಲ್ವೆಂಟ್ನಲ್ಲಿ ಎಲೆಕ್ಟ್ರೋಲೈಟ್ ಆದರೆ ಒಂದು ನಮಗೆ ಬ್ರೇಕ್ ಆಗುತ್ತೆ ಅಥವಾ ಅದು ಜಾಯಿನ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, NaCl ಬಂದುಬಿಟ್ಟು ನಮಗೆ Na+Cl- ಕೊಡುತ್ತೆ. 1 ಮೋಲ್ ಹಾಕಿರ್ತೀವಿ ಇಲ್ಲಿ NaClನ. ಇಲ್ಲಿ ಏನಾಗುತ್ತೆ, Na+ ಅನ್ನೋದು 1 ಮೋಲ್ ಬಂದ್ಬಿಡುತ್ತೆ ನಮಗೆ, Cl- ಅನ್ನೋದು ಇಲ್ಲಿ 1 ಮೋಲ್ ಬಂದ್ಬಿಡುತ್ತೆ. ಸೊ ಇಲ್ಲಿ ನಮಗೆ ಏನಾಗುತ್ತೆ ಅಂದರೆ, ಇಲ್ಲಿ ನಾವು ಹಾಕಿರೋದು 1 ಮೋಲ್ ಹಾಕಿರ್ತೀವಿ. ಓಕೆ, ಬಟ್ ಇಲ್ಲಿ ಬಂದಿರೋದು ನಮಗೆ 2 ಮೋಲ್ಸ್ ಬರುತ್ತೆ. ಓಕೆ, ಅರ್ಥ ಆಗ್ತಿದೆಯಾ? 1 + 1 2, ಇಲ್ಲಿ ಒಂದಿದೆ 1. ಸೊ 1 ಮೋಲ್ ಹಾಕಿದ್ರೆ ನಮಗೆ 2 ಮೋಲಲ್ಲಿ ಬರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಇದೇನಾಗ್ತಿದೆ, ಇಲ್ಲಿ ಬ್ರೇಕ್ ಆಗ್ತಿದೆ ಅಲ್ವಾ. ಸೊ ಇದು ಬ್ರೇಕ್ ಆಗ್ತಿದೆ, ಇದು ಡಿಸೋಷಿಯೇಟ್ ಆಗ್ತಿದೆ. NaCl ಬಂದುಬಿಟ್ಟು ಡಿಸೋಸಿಯೇಷನ್ ಆಗ್ತಿದೆ. ಇಲ್ಲಿ NaCl ಬಂದುಬಿಟ್ಟು ನಮಗೆ ಡಿಸೋಸಿಯೇಟ್ ಆಗ್ತಿದೆ. CH3COOH ಅಂದರೆ ಅಸಿಟಿಕ್ ಆ್ಯಸಿಡ್ನ ಕನ್ಸಿಡರ್ ಮಾಡಿ. ಓಕೆ, ಅಸಿಟಿಕ್ ಆ್ಯಸಿಡ್ನ ನೀವು ಏನಾದ್ರೂ 2 ಮೋಲ್ ಹಾಕಿದ್ರೆ ನಿಮಗೆ ಏನು ಸಿಗುತ್ತೆ ಗೊತ್ತಾ, CH3COOH ಟ್ವೈಸ್ ಆಗುತ್ತೆ. ಇಲ್ಲಿ ನಿಮಗೆ 1 ಸಿಗುತ್ತೆ. ಅಂದರೆ ನೀವಿಲ್ಲಿ 2 ಮೋಲ್ ಹಾಕಿದಾಗ ನಿಮಗೆ 1 ಮೋಲ್ ಅಸಿಟಿಕ್ ಆ್ಯಸಿಡ್ ಸಿಗುತ್ತೆ.
ಇಲ್ಲೇನಾಗ್ತಿದೆ ನಿಮಗೆ 2 ಮೋಲ್ ಹಾಕಿದ್ರೆ 1 ಮೋಲ್ ಸಿಗ್ತಿದೆ ಅಲ್ವಾ. ಇಲ್ಲೇನಾಗ್ತಿದೆ ಇಲ್ಲಿ ನೀವು 2 ಅಸಿಟಿಕ್ ಆ್ಯಸಿಡ್ನ ಆ್ಯಡ್ ಮಾಡಿದ್ರೆ ಇಲ್ಲಿ ನಿಮಗೆ 1 ಅಸಿಟಿಕ್ ಆ್ಯಸಿಡ್ ಬರ್ತಿದೆ. ಅಂದರೆ ಇಲ್ಲಿ 2 ಅಸಿಟಿಕ್ ಆ್ಯಸಿಡ್ ಆ್ಯಡ್ ಮಾಡಿದ್ರೆ ನಿಮಗೆ ಇಲ್ಲಿ 1 ಅಸಿಟಿಕ್ ಆ್ಯಸಿಡ್ ಬರ್ತಿದೆ. ಅಂದರೆ ಇಲ್ಲಿ ಇದು ಜಾಯಿನ್ ಆಗ್ತಿದೆ, ಇಲ್ಲಿ ಟುಗೆದರ್ ಆಗ್ತಿದೆ, ಅಂದರೆ ಇಲ್ಲಿ ಅಸೋಸಿಯೇಟ್ ಆಗ್ತಿದೆ. ಓಕೆ, ಆಗ್ತಿದೆ, ನಿಮಗೆ ಅಸೋಸಿಯೇಷನ್ ಆಗ್ತಿದೆ. ಇಲ್ಲಿ ಯಾವ ರೀತಿ ಇಲ್ಲಿ ಅಸೋಸಿಯೇಟ್ ಆಗುತ್ತೆ, ಒಂದು CH3 COOH ಈ ರೀತಿ ಕನ್ಸಿಡರ್ ಮಾಡಿ. ಓಕೆ, ಇನ್ನೊಂದು CH3 COOH ಈ ರೀತಿ ಕನ್ಸಿಡರ್ ಮಾಡಿ. ಇದೆರಡನ್ನೂ ನಾವು ಸಾಲ್ವೆಂಟ್ಗೆ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಸೊಲ್ಯೂಷನ್ನಲ್ಲಿ ಅದು ಏನಾಗುತ್ತೆ ಅಂದರೆ EOEH ನಡುವೆ ಇಲ್ಲಿ ಅಟ್ರಾಕ್ಷನ್ ಇರುತ್ತೆ. ಸೊ ಇಲ್ಲಿ ಒಂದು ನಮಗೆ ಅಟ್ರಾಕ್ಷನ್ ಇರುತ್ತೆ. ಈ ರೀತಿ ಇಲ್ಲಿ ಬಾಂಡ್ ಫಾರ್ಮ್ ಮಾಡೋದರ ಮೂಲಕ ಅದೇನು ಮಾಡಿಬಿಡುತ್ತೆ ಅಂದರೆ ನಮಗೆ ಇಲ್ಲಿ ಅದು ಅಸೋಸಿಯೇಟ್ ಅಂದರೆ ಇದು ಜಾಯಿನ್ ಆಗಿಬಿಡುತ್ತೆ. ಇದೆಲ್ಲ ಸೇರಿಬಿಟ್ಟು ನಾವು ಒಂದೇ ಅಂತ ಕರಿಬೋದು. ಓಕೆ, 1 ಮೋಲ್ ಅಂತ ಕರಿಬೋದು. ಅದಕ್ಕೆ ಇಲ್ಲಿ ಏನಾಗುತ್ತೆ ಅಂದರೆ ನಾವು 2 ಮೋಲ್ ಹಾಕಿದಾಗ ಇಲ್ಲಿ 1 ಮೋಲ್ ಬರುತ್ತೆ ನಮಗೆ. ಇದು ಈ ರೀತಿ ಜಾಯಿನ್ ಆಗಿಬಿಡುತ್ತೆ. ಓಕೆ, ಥರ್ಡ್ ಎಕ್ಸಾಂಪಲ್ KCl ನ ಆ್ಯಡ್ ಮಾಡಿದ್ರೆ ನಮಗೆ ಏನಾಗುತ್ತೆ, K ಪ್ಲಸ್ ಹಾಗೆ Cl ಮೈನಸ್ ಬರುತ್ತೆ. 1 ಮೋಲ್ ಹಾಕಿದಾಗ ಇದು 1 ಮೋಲ್ ಪ್ಲಸ್ ಇದು 1 ಮೋಲ್. ಸೊ ನಮಗೆ ಇಲ್ಲಿ ಎಷ್ಟಾಯಿತು, ಇದು 1 ಮೋಲ್ ಹಾಕಿದಾಗ ಇಲ್ಲಿ ನಮಗೆ 2 ಮೋಲ್ ಬರುತ್ತೆ. ಇಲ್ಲಿ ಏನಾಗ್ತಿದೆ, ಬ್ರೇಕ್ ಆಗ್ತಿದೆ ಅಲ್ವಾ. ಅಂದರೆ ನಮಗೆ ಇಲ್ಲಿ KCl ಡಿಸೋಸಿಯೇಟ್ ಆಗ್ತಿದೆ. ಫೋರ್ತ್ ಎಕ್ಸಾಂಪಲ್ ಬೆಂಜೋಯಿಕ್ ಆ್ಯಸಿಡ್. ಓಕೆ, ಬೆಂಜೋಯಿಕ್ ಆ್ಯಸಿಡ್ನ ನಾವೆಂತ ಕರಿಬೋದು, C6H5COOH. ಓಕೆ, ಇದು ಏನಾಗುತ್ತೆ, ಇಲ್ಲೂ ಸಹ ನಮಗೆ ಇದು C6H5COOH ಟ್ವೈಸ್ ಆಗುತ್ತೆ. ಇಲ್ಲಿ ನಾವು 2 ಮೋಲ್ ಆ್ಯಡ್ ಮಾಡಿದ್ರೆ ಇಲ್ಲಿ ಸಹ ನಮಗೆ 1 ಮೋಲ್ ಬರುತ್ತೆ. ಸೊ ಇಲ್ಲಿ ನಾವು 2 ಮೋಲ್ ಆ್ಯಡ್ ಮಾಡಿದ್ರೆ ವಿ ಆರ್ ಗೆಟ್ಟಿಂಗ್ 1 ಮೋಲ್. ಅಂದರೆ ಇಲ್ಲೂ ಸಹ ಏನಾಗ್ತಿದೆ, ನಮಗಿದು ಅಸೋಸಿಯೇಟ್ ಆಗ್ತಿದೆ, ಜಾಯಿನ್ ಆಗ್ತಿದೆ. ಸೊ ನಾವಿಲ್ಲಿ ಏನು ತಗೋಬೋದು, ಇಲ್ಲಿ ಏನು ಫಸ್ಟ್ ಆ್ಯಡ್ ಮಾಡ್ತಾ ಇದ್ದೀವಿ, ಈ ಕೇಸಲ್ಲಿ ಆಗಿರ್ಬೋದು, ಈ ಕೇಸಲ್ಲಿ ಆಗಿರ್ಬೋದು. ಓಕೆ, ಅಂದರೆ ಇಲ್ಲಿ ಗ್ಲೂಕೋಸ್ನ ಬಿಫೋರ್ನಲ್ಲಿ ಆ್ಯಡ್ ಮಾಡೋಕ್ಕಿಂತ ಮುಂಚೆ ನಮ್ಮ ಹತ್ರ ಏನಿತ್ತು, ಇಲ್ಲೂ ಅಷ್ಟೇ ಬಿಫೋರ್ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಏನಿತ್ತು ಅದನ್ನೇನಂತ ಕರಿಬೋದು, ನಾವು ಇಲ್ಲಿ ಬಿಫೋರ್ ಆ್ಯಡಿಂಗ್ ಅಂತ ಕನ್ಸಿಡರ್ ಮಾಡ್ಬೋದಾ. ಅದನ್ನು ನಾವು ಬಿಫೋರ್ ಮೋಲಾರ್ ಮಾಸ್ ಅಂತ ಕನ್ಸಿಡರ್ ಮಾಡ್ಬೋದು ಅಲ್ವಾ, ಮೋಲಾರ್ ಮಾಸ್. ಓಕೆ, ಅದು ನಮಗೆ ಇಲ್ಲಿ ಹೋಗ್ಬಿಟ್ಟು ನಮಗೆ ಡಿಸೋಸಿಯೇಷನ್ ಅಸೋಸಿಯೇಷನ್ ಆಗುತ್ತಲ್ಲ, ಅದು ಏನು, ಅದು ನಮಗೆ ಆಫ್ಟರ್ ಮೋಲಾರ್ ಮಾಸ್ ಅಂತ ಕನ್ಸಿಡರ್ ಮಾಡ್ಬೋದು. ಓಕೆ, ನೆಕ್ಸ್ಟು ಇದನ್ನೇ ನಾವು ಹೇಗೆ ಬರ್ಕೋಬೋದು ಅಂದರೆ, ಇದು ನಮಗೆ ಬಿಫೋರ್ ಏನಿರುತ್ತೆ ಇದು ಬಂದ್ಬಿಟ್ಟು ಕ್ಯಾಲ್ಕುಲೇಟೆಡ್ ಮೋಲಾರ್ ಮಾಸ್ ಆಗುತ್ತೆ. ಆಫ್ಟರ್ ಬಂದ್ಬಿಟ್ಟು ಅಬ್ಸರ್ವ್ಡ್ ಮೋಲಾರ್ ಮಾಸ್ ಆಗುತ್ತೆ. ಅಬ್ಸರ್ವ್ ಮಾಡಿ, ಇಲ್ಲಿ ಬಿಫೋರ್ ಮೋಲಾರ್ ಮಾಸ್ ಇರುತ್ತೆ ನಮ್ಮ ಹತ್ರ ಒಂದು. ಓಕೆ, ಬಿಫೋರ್ ಮೋಲಾರ್ ಮಾಸ್ನ ನಾನು ಯಾವುದೇ ಒಂದು ರಿಯಾಕ್ಷನಲ್ಲಿ ಆ್ಯಡ್ ಮಾಡುವಾಗ ನನಗೆ ಗೊತ್ತಿರಬೇಕು ಅದು ಅಲ್ವಾ. ಸೊ ನನಗೆ ಗೊತ್ತಿರಬೇಕು ಅಂದರೆ ನಾನು ಹೇಗೆ ಮಾಡ್ತೀನಿ, ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ವೇ ಮಾಡಿಬಿಟ್ಟು ಅದನ್ನು ಆ್ಯಡ್ ಮಾಡ್ತೀನಿ ಒಂದು ರಿಯಾಕ್ಷನಲ್ಲಿ. ಸೊ ಅದಕ್ಕೆ ಅದು ಕ್ಯಾಲ್ಕುಲೇಟೆಡ್ ಮೋಲಾರ್ ಮಾಸ್ ಆಗುತ್ತೆ. ನಾನು ಕ್ಯಾಲ್ಕುಲೇಟ್ ಮಾಡಿ ಆ ರಿಯಾಕ್ಷನ್ ಹಾಕಿದ್ಮೇಲೆ ಆ ಸೊಲ್ಯೂಷನಲ್ಲಿ ಏನಾಗುತ್ತೆ, ಅಲ್ಲೇನೋ ಒಂದು ಮೋಲಾರ್ ಮಾಸ್ ಬರುತ್ತೆ. ಆ ಮೋಲಾರ್ ಮಾಸ್ನ ನಾನು ಅಬ್ಸರ್ವ್ ಮಾಡ್ತೀನಿ. ನೆಕ್ಸ್ಟ್ ಬರೋದೇ ನಮಗೆ ಅಬ್ಸರ್ವೇಷನ್. ಓಕೆ, ಫಸ್ಟೇ ನಮಗೆ ಅಬ್ಸರ್ವೇಷನ್ ಬರಲ್ಲ, ಏನಾದರೂ ಪ್ರೊಸೆಸ್ ಆಗುವಾಗ ನಾವೆಲ್ಲ ಅಬ್ಸರ್ವ್ ಮಾಡ್ತೀವಿ. ಅದಕ್ಕೋಸ್ಕರ ಇಲ್ಲಿ ಆಫ್ಟರ್ ಏನು ಬರುತ್ತೆ ಅದು ನಮಗೆ ಅಬ್ಸರ್ವ್ಡ್ ಮೋಲಾರ್ ಮಾಸ್ ಆಗಿರುತ್ತೆ. ಇಲ್ಲಿ ನಮಗೆ ಏನಾಗುತ್ತೆ, ಇದೆರಡು ಅಂದರೆ ಕ್ಯಾಲ್ಕುಲೇಟೆಡ್ ಮೋಲಾರ್ ಮಾಸ್, ಅಬ್ಸರ್ವ್ಡ್ ಮೋಲಾರ್ ಮಾಸ್ ಬಂದುಬಿಟ್ಟು ಇಲ್ಲಿ ಅಂದರೆ ಎಲೆಕ್ಟ್ರೋಲೈಟಲ್ಲಿ ಏನಿದೆ ಇದು ಬಂದುಬಿಟ್ಟು ಇಲ್ಲಿ ಈಕ್ವಲ್ ಇರಲ್ಲ. ಓಕೆ, ಅಂದರೆ ಕ್ಯಾಲ್ಕುಲೇಟೆಡ್ ಮೋಲಾರ್ ಮಾಸ್ಗೂ ಅಬ್ಸರ್ವ್ಡ್ ಮೋಲಾರ್ ಮಾಸು ಎರಡೂ ಈಕ್ವಲ್ ಇರಲ್ಲ. ನಾನು ಎಷ್ಟು ಹಾಕಿರ್ತೀನಿ ನನಗೆ ಸೊಲ್ಯೂಷನಲ್ಲಿ ಅದು ಅಷ್ಟೇ ಫಾರ್ಮ್ ಆಗಿರಲ್ಲ. ಏನಕ್ಕಂದರೆ ಇಲ್ಲಿ ಅಸೋಸಿಯೇಟ್ ಅಥವಾ ಡಿಸೋಸಿಯೇಟ್ ಆಗಿಬಿಟ್ಟಿರುತ್ತೆ. ಆದ್ದರಿಂದ ನಾನು ಎಷ್ಟು ಆ್ಯಡ್ ಮಾಡಿರ್ತೀನಿ, ಎಷ್ಟು ಕ್ಯಾಲ್ಕುಲೇಟ್ ಮಾಡಿರ್ತೀನಿ ಬಿಫೋರ್, ಎಷ್ಟು ಅಬ್ಸರ್ವ್ ಆಗುತ್ತೆ ಆಫ್ಟರ್, ಅದು ಸೇಮ್ ಇರಲ್ಲ. ಓಕೆ, ಬಟ್ ಇಲ್ಲಿ ನಾನ್ ಎಲೆಕ್ಟ್ರೋಲೈಟಲ್ಲಿ ಬಂದುಬಿಟ್ಟು ಈ ಕ್ಯಾಲ್ಕುಲೇಟೆಡ್ ಹಾಗೆ ಅಬ್ಸರ್ವ್ಡ್ ಬಂದುಬಿಟ್ಟು ಸೇಮ್ ಆಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಅದಕ್ಕೆ ಇಲ್ಲಿ ನಮಗೆ 1 ಮೋಲ್ ನಾವೇನಾದ್ರು ಗ್ಲೂಕೋಸ್ ಹಾಕಿದಾಗ ನಮಗೆ 1 ಮೋಲ್ ಗ್ಲೂಕೋಸೇ ನಮಗೆ ಅಬ್ಸರ್ವ್ ಆಗುತ್ತೆ. ಹಾಗೆ ನಾವು 2 ಮೋಲ್ ಏನಾದರೂ ಯೂರಿಯಾ ಆ್ಯಡ್ ಮಾಡಿದ್ರೆ ನಮಗೆ 2 ಮೋಲ್ ಯೂರಿಯಾನೇ ಸಿಗುತ್ತೆ ಇಲ್ಲಿ ನಮಗೆ ನಾನ್ ಎಲೆಕ್ಟ್ರೋಲೈಟಲ್ಲಿ. ಈ ತರಹದನ್ನು ನಾವು ಏನಂತ ಕರಿತೀವಿ ಅಂದರೆ ಇಲ್ಲಿ ನಮಗೆ ಕ್ಯಾಲ್ಕುಲೇಟೆಡ್ ಮೋಲಾರ್ ಮಾಸ್ ಈಸ್ ಈಕ್ವಲ್ಸ್ ಟು ಅಬ್ಸರ್ವ್ ಮೋಲಾರ್ ಮಾಸ್ ಆಗಿರುತ್ತೆ. ಬಟ್ ಎಲೆಕ್ಟ್ರೋಲೈಟ್ ಯೂಸ್ ಮಾಡಿದಾಗ ನಮಗೆ ಕ್ಯಾಲ್ಕುಲೇಟೆಡ್ ಮೋಲಾರ್ ಮಾಸ್ ಬಂದುಬಿಟ್ಟು ಅಬ್ಸರ್ವ್ ಮೋಲಾರ್ ಮಾಸ್ಗೆ ಈಕ್ವಲ್ ಆಗಿರಲ್ಲ. ಇಲ್ಲಿ ಏನಾಗ್ಬಿಟ್ಟಿರುತ್ತೆ ಅಂದರೆ ಮೋಲಾರ್ ಮಾಸ್ ಬಂದುಬಿಟ್ಟು ನಮಗೆ ಇದು ಡಿಫ್ರೆಂಟ್ ಆಗಿರುತ್ತೆ. ಇಲ್ಲೇ ಒಂದಿರುತ್ತೆ, ಇಲ್ಲೇ ಒಂದಿರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಅಬ್ನಾರ್ಮಲ್ ಮೋಲಾರ್ ಮಾಸ್ ಅಂತ ಕರಿತೀವಿ. ಹಾಗಾದರೆ ಈ ಅಬ್ನಾರ್ಮಲ್ ಮೋಲಾರ್ ಮಾಸ್ ಏನು ಬಂದಿರುತ್ತೆ ನಮಗೆ, ಅದನ್ನು ನಾವು ಹೇಗೆ ಕರೆಕ್ಟಾಗಿ ಐಡೆಂಟಿಫೈ ಮಾಡಬೇಕು, ಎಷ್ಟು ನಾರ್ಮಲ್ ಮೋಲಾರ್ ಮಾಸ್ ಯಾವುದು ಅಂತ ನಾವು ಹೇಗೆ ಇದನ್ನು ಅಬ್ಸರ್ವ್ ಮಾಡೋದು, ಇದೆಲ್ಲ ನಾರ್ಮಲ್ ಮೋಲಾರ್ ಮಾಸ್. ಓಕೆ, ಇಲ್ಲಿ ಏನು ಬರುತ್ತೆ ಇದೆಲ್ಲ ನಾರ್ಮಲ್ ಮೋಲಾರ್ ಮಾಸ್ ಇರುತ್ತೆ. ಬಟ್ ಇಲ್ಲಿ ಏನು ಬರುತ್ತೆ ಇದು ಅಬ್ನಾರ್ಮಲ್ ಆಗಿರುತ್ತೆ. ಈ ಅಬ್ನಾರ್ಮಲ್ ಏನಿರುತ್ತೆ ಇಲ್ಲಿ 1 ಹಾಕಿದಾಗ ನನಗೆ ಇಲ್ಲಿ ನನಗೇನು ಗೊತ್ತಾಗ್ಬಿಡುತ್ತೆ ಅಂದರೆ 1 ಹಾಕಿದಾಗ 1 ಬರುತ್ತೆ ಅಂದ್ಕೊಂಡ್ಬಿಡ್ತೀವಿ. ಬಟ್ ಇಲ್ಲಿ 2 ಬಂದಿರುತ್ತೆ. ಇಲ್ಲಿ 2 ಹಾಕಿದಾಗ
2 ಬಂದಿರುತ್ತೆ ಅನ್ಕೊಂತೀವಿ, ಇಲ್ಲಿ ಬಟ್ 1 ಬಂದಿರುತ್ತೆ. ಬಟ್ ನಮಗೆ 1 ಹಾಕಿದಾಗ 2ನೇ ಬರುತ್ತೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? 2 ಹಾಕಿದಾಗ ಇಲ್ಲಿ 1ನೇ ಬರುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಅದಕ್ಕೆ ನಾವು ಐನ ಯೂಸ್ ಮಾಡ್ತೀವಿ. ದಟ್ ಈಸ್ ವೆಂಟ್ ಆಫ್ ಫ್ಯಾಕ್ಟರ್, ಐನ ಯೂಸ್ ಮಾಡ್ತೀವಿ. ಐ ಈಕ್ವಲ್ಸ್ ಟು ಏನು ಬರಿಬೋದು ನಾವು? ನಂಬರ್ ಆಫ್ ಮೋಲ್ಸ್ ಆಫ್ ಪಾರ್ಟಿಕಲ್ ಆಫ್ಟರ್ ಅಸೋಸಿಯೇಷನ್ ಆರ್ ಡಿಸೋಸಿಯೇಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ಪಾರ್ಟಿಕಲ್ ಬಿಫೋರ್ ಡಿಸೋಸಿಯೇಷನ್ ಆರ್ ಅಸೋಸಿಯೇಷನ್. ಓಕೆ, ಇದನ್ನ ಶಾರ್ಟ್ ಫಾರ್ಮ್ನಲ್ಲಿ ಹೇಗೆ ಬರಿಬೋದು ಅಂದರೆ ನಾವು ಐ ಈಕ್ವಲ್ಸ್ ಟು, ಇಲ್ಲಿ ನ್ಯೂಮರೇಟರ್ ಏನಿದೆ ಮೇಲ್ಗಡೆ ನಂಬರ್ ಆಫ್ ಮೋಲ್ಸ್ ಇದೆ, ಇಲ್ಲೂ ಕೆಳಗಡೆ ನಂಬರ್ ಆಫ್ ಮೋಲ್ಸ್ ಇದೆ, ಎರಡೂ ನಂಬರ್ ಆಫ್ ಮೋಲ್ಸ್. ಇಲ್ಲಿ ನಮಗೆ ಆಫ್ಟರ್ ಇದೆ, ಇಲ್ಲಿ ಬಿಫೋರ್ ಇದೆ, ಆದ್ದರಿಂದ ಮೇಲೆ ನಮಗೆ ಆಫ್ಟರ್, ಕೆಳಗಡೆ ನಮಗೆ ಬಿಫೋರ್. ಹಾಗೆ ಇದನ್ನು ನಾವೇನು ಕರಿಬೋದು? ಐ ಈಕ್ವಲ್ಸ್ ಟು ಆಫ್ಟರ್ ಅಂದರೆ ನಮಗೇನು ಸಿಗುತ್ತೆ? ಆಫ್ಟರ್ ಅಂದರೆ ನಮಗೆ ಅಬ್ಸರ್ವ್ ಆಗಿರುತ್ತೆ ಅಲ್ವಾ? ಸೊ ನಾವು ಅದನ್ನು ಅಬ್ಸರ್ವ್ ಮಾಡ್ತೀವಿ. ಅಬ್ಸರ್ವ್ಡ್, ಇಲ್ಲಿ ಕೊಲಿಗೇಟಿವ್ ಪ್ರಾಪರ್ಟಿ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು. ಕೊಲಿಗೇಟಿವ್ ಪ್ರಾಪರ್ಟಿ ಡಿವೈಡೆಡ್ ಬೈ ಬಿಫೋರ್ ಅಂದರೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಕ್ಯಾಲ್ಕುಲೇಟೆಡ್ ಕೊಲಿಗೇಟಿವ್ ಪ್ರಾಪರ್ಟಿ. ಇಲ್ಲಿ ಅಬ್ಸರ್ವ್ಡ್ ಕೊಲಿಗೇಟಿವ್ ಪ್ರಾಪರ್ಟಿ ಏನಾಗುತ್ತೆ? ಅಬ್ಸರ್ವ್ಡ್, ಇದನ್ನ ಕೊಲಿಗೇಟಿವ್ ಪ್ರಾಪರ್ಟಿ ಸಿ ಪಿ ಅಂತ ಕರೆದಿರ್ತೀನಿ, ಕೊಲಿಗೇಟಿವ್ ಪ್ರಾಪರ್ಟಿನ. ಓಕೆ, ಸಿ ಪಿ ಅಂತ. ಸೊ ಕೊಲಿಗೇಟಿವ್ ಪ್ರಾಪರ್ಟಿ ಅಬ್ಸರ್ವ್ಡ್ ಈಸ್ ಈಕ್ವಲ್ಸ್ ಟು ಐ ಇಂಟು ಕ್ಯಾಲ್ಕುಲೇಟೆಡ್ ಕೊಲಿಗೇಟಿವ್ ಪ್ರಾಪರ್ಟಿ ಆಗುತ್ತೆ ಅಲ್ವಾ? ನಿಮಗೆ ಎಲೆಕ್ಟ್ರೋಲೈಟ್ ಕೊಟ್ಟರೆ ಯು ಹ್ಯಾವ್ ಟು ಯೂಸ್ ಈ ಫಾರ್ಮುಲಾನ. ಏನು ಬರುತ್ತೋ ಕ್ಯಾಲ್ಕುಲೇಟೆಡ್ ಅದಕ್ಕೆ ಇಂಟು ಐ ಮಾಡಿದರೆ ನಿಮಗೆ ಅಬ್ಸರ್ವ್ಡ್ ಎಕ್ಸಾಕ್ಟಾಗಿ ಸಿಗುತ್ತೆ. ಎಲೆಕ್ಟ್ರೋಲೈಟ್ ಯಾವುದು? NaCl ಆಗಿರ್ಬೋದು, KCl ಆಗಿರ್ಬೋದು, ಹಾಗೆ ಅಸಿಟಿಕ್ ಆ್ಯಸಿಡ್, ಬೆನ್ಜೋಯಿಕ್ ಆ್ಯಸಿಡ್. ಇದನ್ನು ನಾವು ಇನ್ನೊಂದು ರೀತಿ ಯಾವ ರೀತಿ ಬರಿಬೋದು ಅಂದರೆ ಇಲ್ಲಿ ಐ ಈಕ್ವಲ್ಸ್ ಟು ನಾರ್ಮಲ್ ಮೋಲಾರ್ ಮಾಸ್ ಡಿವೈಡೆಡ್ ಬೈ ಅಬ್ನಾರ್ಮಲ್ ಮೋಲಾರ್ ಮಾಸ್. ಇಲ್ಲಿ ನಾವು NaClನ ಆ್ಯಡ್ ಮಾಡಿರ್ತೀವಿ. ಓಕೆ, Na ಪ್ಲಸ್ Cl ಮೈನಸ್ ಬಂದಿರುತ್ತೆ. ಓಕೆ, ಅಂದರೆ ನಮಗೆ ಇಲ್ಲಿ 1 ಮೋಲ್ ಹಾಕಿದಾಗ ಇಲ್ಲಿ 2 ಮೋಲ್ ಬರ್ತಿದೆ ಅಲ್ವಾ? ನಿಜವಾದ ಮೋಲಾರ್ ಮಾಸ್ ಯಾವುದು? ನಾವಿಲ್ಲಿ 1 ಹಾಕಿದಾಗ ನಮಗೆ ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅದು ನಿಜವಾದ ಮೋಲಾರ್ ಮಾಸ್ ಆ್ಯಕ್ಚುಲಿ. ಓಕೆ, ನಮಗೆ ಇಲ್ಲಿ ಏನು ಬರುತ್ತೆ ಅಬ್ಸರ್ವಲ್ಲಿ ಅದೇ ನಮಗೆ ಎಕ್ಸಾಕ್ಟಾಗಿ ಅಲ್ಲಿ ಅಷ್ಟು ಹೋಗಿದೆ ಅಂತ. ಬಟ್ ಇಲ್ಲಿ ನಾವು 1 ಹಾಕಿದಾಗ ಇಲ್ಲಿ ಏನಾಗುತ್ತೆ? 2 ಹೋಗಿರುತ್ತೆ ಅಲ್ವಾ? ಸೊ ಇಲ್ಲಿ 1 ಹಾಕಿದಾಗ ನಮಗೆ 2 ಬಂದಿದೆ ಅಂದರೆ ಈ ನಿಜವಾದ ಮೋಲಾರ್ ಮಾಸ್ ಎಷ್ಟಿದೆ ಅಂದರೆ ನಮಗೆ ನಿಜವಾದ್ದು ಅಂದರೆ ನಾರ್ಮಲ್ ಮೋಲಾರ್ ಮಾಸ್ ಬಂದುಬಿಟ್ಟು 2 ಇದೆ. ಅರ್ಥ ಆಗ್ತಿದೆಯಾ? ಇಲ್ಲಿ ನಾರ್ಮಲ್ ನಮಗೆ 2 ಇದೆ, ಬಟ್ ನಮಗೆ ಏನಂತ ಅಂದ್ಕೊಂಡಿರ್ತೀವಿ ಅಂದರೆ 1 ಹಾಕಿದಾಗ 1 ಬರುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಅಂದರೆ ಇಲ್ಲಿ ಏನು ನಮಗೆ ಆಫ್ಟರ್ ಬರುತ್ತೆ ಅದು ಬಂದುಬಿಟ್ಟು ನಾರ್ಮಲ್ ಮೋಲಾರ್ ಮಾಸ್ ಆಗಿರುತ್ತೆ. ಓಕೆ, ಆದ್ದರಿಂದ ಅದನ್ನು ನಾವು ನಾರ್ಮಲ್ ಮೋಲಾರ್ ಮಾಸ್ ಅಂತ ತೊಗೊತೀವಿ. ಏನಾಗಿರುತ್ತೆ? ಅಬ್ಸರ್ವ್ ಆಗಿರುತ್ತೆ. ಅದನ್ನು ಅದೇ ನಾವು ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿರ್ತೀವಲ್ವಾ, ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಟ್ ಮಾಡಿದಾಗ ಅಲ್ಲಿ ಏನಾಗಿರುತ್ತೆ? ತಪ್ಪು ಬಂದುಬಿಟ್ಟಿರುತ್ತೆ. ಅಂದರೆ ನಾವು 1 ಹಾಕಿದಾಗ ಇಲ್ಲಿ ಜಸ್ಟ್ ಕೊಲಿಗೇಟಿವ್ ಪ್ರಾಪರ್ಟೀಸ್ ಏನಿತ್ತು ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಆ ಫಾರ್ಮುಲಾಸ್ ಏನಾಗುತ್ತೆ? ಇಲ್ಲೊಂದು ಏನು ಬರುತ್ತೆ ಅದು ನಮಗೆ 1 ಬಂದುಬಿಡುತ್ತೆ. ಅದನ್ನು ಹಾಕಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಆನ್ಸರ್ ಯಾವುದಕ್ಕೆ ಸೇಮ್ ಆಗಿರುತ್ತೆ ಅಂದರೆ 1ಗೆ ಸೇಮ್ ಆಗಿರುತ್ತೆ. ಏನಕ್ಕಂದರೆ ಅಲ್ಲಿ ನಾವು ಐ ಮಲ್ಟಿಪ್ಲೈನೇ ಮಾಡಿರಲ್ಲ. ಸೊ ನಮಗೆ ಆನ್ಸರ್ ಏನಂತ ಬರುತ್ತೆ ಅಂದರೆ ಕ್ಯಾಲ್ಕುಲೇಟ್ ಮಾಡಿದಾಗ 1 ಅಂತ ಬರುತ್ತೆ. ಓಕೆ, ಏನಕ್ಕಂದರೆ ನಾವಿಲ್ಲಿ ಐನ ಮಲ್ಟಿಪ್ಲೈ ಮಾಡದಿರೋ ಕಾರಣ. ಐ ಮಲ್ಟಿಪ್ಲೈ ಮಾಡಿದ್ರೆ ಮಾತ್ರ ಕರೆಕ್ಟ್ ಆನ್ಸರ್ ಬರುತ್ತೆ. ಐ ಮಲ್ಟಿಪ್ಲೈ ಮಾಡಲಿಲ್ಲ ಅಂದರೆ ಇಲ್ಲಿ ನಮಗೆ ಅಬ್ನಾರ್ಮಲ್ ಅಂದರೆ ನಮಗಿಲ್ಲಿ ಬಿಫೋರ್ ಏನು ಆ್ಯಡ್ ಮಾಡಿರ್ತೀವೋ ನಂಬರ್ ಆಫ್ ಮೋಲ್ಸ್ನ ಅದೇ ನಮಗೆ ಕ್ಯಾಲ್ಕುಲೇಟೆಡಲ್ಲಿ ಆನ್ಸರ್ ಬಂದುಬಿಡುತ್ತೆ. ಆದ್ದರಿಂದ ಇಲ್ಲಿ ನಾವು ಅಬ್ನಾರ್ಮಲ್ ಮೋಲಾರ್ ಮಾಸ್ ಅಂದರೆ ಕ್ಯಾಲ್ಕುಲೇಟೆಡ್ ಏನಿರುತ್ತೆ ಅದೇ ಬರುತ್ತೆ ನಮಗೆ ಆನ್ಸರು. ಅರ್ಥ ಆಗ್ತಿದೆಯಾ? ನಮಗೆ ನಾರ್ಮಲ್ ಮೋಲಾರ್ ಮಾಸ್ ಅಂದರೆ ಇಲ್ಲಿ ಎಕ್ಸಾಕ್ಟಾಗಿ ಎಷ್ಟು ಹೋಗಿದೆ ಅಂತ ಹೇಳಿಬಿಟ್ಟು ಮೋಲಾರ್ ಮಾಸ್ ಅಥವಾ ನಂಬರ್ ಆಫ್ ಮೋಲ್ಸು. ಆದ್ದರಿಂದ ಇಲ್ಲಿ ನಾವು ನಾರ್ಮಲ್ ಮೋಲಾರ್ ಮಾಸ್ನ ಇಲ್ಲೇನು ಅಬ್ಸರ್ವ್ ಆಗಿರುತ್ತೆ ಅದೇ ನಮಗೆ ಎಕ್ಸಾಕ್ಟ್ ಮೋಲಾರ್ ಮಾಸ್ ಎಷ್ಟು ಹೋಗಿದೆ ಅಂತ ಹೇಳಿಬಿಟ್ಟು ಅದು ನಮಗೆ ನಾರ್ಮಲ್ ಮೋಲಾರ್ ಮಾಸ್ ಆಗಿರುತ್ತೆ. ಅಬ್ನಾರ್ಮಲ್ ಮೋಲಾರ್ ಮಾಸ್ ಯಾವಾಗ ಆಗಿರುತ್ತೆ ಅಂದರೆ ಈ 2ನ ನಾವು 1 ಅಂತ ಕನ್ಸಿಡರ್ ಮಾಡಿಬಿಡ್ತೀವಿ. ಏನಕ್ಕೆ 1 ಅಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಈ 1ನ್ನು ನಾವು 1ನೇ ಬಂದಿದೆ, ಇಲ್ಲಿ 1 ಹಾಕಿದಾಗ 1 ಬಂದಿದೆ ಅಂತ 1 ಅಂತ ಕನ್ಸಿಡರ್ ಮಾಡಿಬಿಡ್ತೀವಿ. ಬಟ್ ಅದು ನಾರ್ಮಲ್ ಆಗಿರಲ್ಲ, ಅದು ಅಬ್ನಾರ್ಮಲ್ ಆಗಿರುತ್ತೆ. ಏನಕ್ಕಂದರೆ ಅದು ಇಲ್ಲಿ ಕ್ಯಾಲ್ಕುಲೇಟೆಡ್ ಮಾಡಿರ್ತೀವಿ ನಾವು ಅದನ್ನು ಅದೆಷ್ಟೇ ಬರುತ್ತೆ ಅಂತ. ನಾವು ಅದನ್ನು ಐ ಮಲ್ಟಿಪ್ಲೈ ಮಾಡದೇ ಇರೋದ್ರಿಂದ ಅದು ನಮಗೆ ಅಬ್ನಾರ್ಮಲ್ ಆಗಿಬಿಡುತ್ತೆ. ಇಲ್ಲಿ ಈ ಫಾರ್ಮುಲಾ ಬಂದುಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟ್.
ಈ ಫಾರ್ಮುಲಾ ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಇಲ್ಲಿ ಐನ ಏನಂತ ಬರ್ಕೋಬಹುದು ನಾವು, ನಂಬರ್ ಆಫ್ ಮೋಲ್ಸ್ ಆಫ್ ಆಫ್ಟರ್ ಡಿವೈಡೆಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ಬಿಫೋರ್ ಅಂತ ಬರ್ಕೋಬಹುದು. ನೆಕ್ಸ್ಟ್ ಅಬ್ಸರ್ವ್ ಕೊಲಿಗೇಟಿವ್ ಪ್ರಾಪರ್ಟಿ ವಿಲ್ ಬಿ ಈಕ್ವಲ್ಸ್ ಟು ಐ ಇಂಟು ಕ್ಯಾಲ್ಕುಲೇಟೆಡ್ ಕೊಲಿಗೇಟಿವ್ ಪ್ರಾಪರ್ಟಿ. ಎಲೆಕ್ಟ್ರೋಲೈಟ್ ಕೊಟ್ಟಾಗ ಅವ್ರು ಮೆನ್ಷನ್ ಮಾಡ್ತಾರೆ, ಓಕೆ ಎಲೆಕ್ಟ್ರೋಲೈಟ್ ಅಂದ್ರೆ ಮೇನ್ ಆಗಿ ನಿಮ್ಮ ಸಿಲೆಬಸ್ ಅಲ್ಲಿ ಸೆಕೆಂಡ್ PUC ನಲ್ಲಿ ಇದೇ ನಾಲ್ಕನಿದೆ, ಇದನ್ನೇ ನಿಮಗೆ ರಿಪೀಟೆಡ್ ಆಗಿ ಕೇಳ್ತಾರೆ. ಓಕೆ ಒಂದು ವೇಳೆ ಅವ್ರು ಏನಾದ್ರೂ ಇದನ್ನ ಬಿಟ್ಟು ನಿಮಗೆ ಕೊಡ್ತಾರೆ, ಏನು ಡಿಸೋಸಿಯೇಷನ್ ಅಸೋಸಿಯೇಷನ್ ಆಗಿದೆ ಅಂತ ಕೊಡ್ತಾರೆ. ಓಕೆ ಅದು ನಿಮಗೆ ನೆನಪಿರಬೇಕು. ಅವಾಗ ಕೊಟ್ಟಾಗ ಯು ಹ್ಯಾವ್ ಟು ಯೂಸ್ ದಿಸ್ ಫಾರ್ಮುಲಾ ಐ ಬರುತ್ತೆ ಅಂತ ಹೇಳ್ಬಿಟ್ಟು. ಓಕೆ ಅಲ್ಲಿ ಇದನ್ನ ನೀವು ರಿಯಾಕ್ಷನ್ ಬರ್ಕೋಬೇಕು. ಓಕೆ ಇದೇನಾದರೂ ಅಸಿಟಿಕ್ ಆಸಿಡ್ ಕೊಟ್ಟಿದ್ರೆ ಇಷ್ಟು ಬರುತ್ತೆ, ಬೆಂಜೋಯಿಕ್ ಆಸಿಡ್ ಕೊಟ್ಟಿದ್ರೆ ಇಷ್ಟು ಬರುತ್ತೆ, KCl NaCl. ಓಕೆ ಇದಿಷ್ಟು ಈ ರೀತಿ ಇರುತ್ತೆ. ಇಲ್ಲಿ ಈ ಐನ ಸಬ್ಸ್ಟಿಟ್ಯೂಟ್ ಮಾಡಬೇಕಂದ್ರೆ ನಿಮಗೆ ಫಸ್ಟ್ ಏನು ಬೇಕು, ಐ ಬೇಕು ಅಲ್ವಾ. ಐನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಹೌ ಟು ಕ್ಯಾಲ್ಕುಲೇಟ್ ಐ. ಓಕೆ ಹೌ ಟು ಕ್ಯಾಲ್ಕುಲೇಟ್ ಐ, ದಟ್ ಈಸ್ ವೆಂಟ್ ಆಫ್ ಫ್ಯಾಕ್ಟರ್. ಇಲ್ಲಿ ಐ ಅಂದರೆ ಏನು ಹೇಳಿದ್ದೀನಿ, ನಂಬರ್ ಆಫ್ ಮೋಲ್ಸ್ ಎಷ್ಟು ಬಂದಿರುತ್ತೆ ಆಫ್ಟರ್ ಡಿವೈಡೆಡ್ ಬೈ ನಂಬರ್ ಆಫ್ ಮೋಲ್ಸ್ ಬಿಫೋರ್ ಎಷ್ಟು ಬಂದಿರುತ್ತೆ. ಓಕೆ ಈ ಫಸ್ಟ್ ಕೇಸ್ ಅಂದರೆ ಇಲ್ಲಿ NaCl ಕನ್ಸಿಡರ್ ಮಾಡಿ. NaCl ಅಲ್ಲಿ ಏನಾಗುತ್ತೆ, NaCl ಇದು ನಮಗೆ ಏನು ಕೊಡುತ್ತೆ, Na ಪ್ಲಸ್ Cl ಮೈನಸ್ ಕೊಡುತ್ತೆ ಅಲ್ವಾ. ಅಂದರೆ ಇಲ್ಲಿ ನಮಗೆ ಒಂದು ಮೋಲ್ ಆ್ಯಡ್ ಮಾಡಿದಾಗ ಇಲ್ಲಿ ಒಂದು ಇಲ್ಲಿ ಒಂದು ಏನಾಗ್ತಿದೆ, ಇಲ್ಲಿ ಒಂದು ಮೋಲ್ ಆ್ಯಡ್ ಮಾಡಿದಾಗ ಇಲ್ಲಿ 2 ಮೋಲ್ ಬರ್ತಿದೆ ಅಲ್ವಾ. ಸೊ ಇಲ್ಲಿ ಐ ಏನಾಗುತ್ತೆ, ಐ ಈಕ್ವಲ್ಸ್ ಟು ನಮಗೆ ಆಫ್ಟರ್ ಎಷ್ಟಿದೆ, ಇಲ್ಲಿ 2 ಇದೆ ಅಲ್ವಾ, ಬಿಫೋರ್ ಎಷ್ಟಿದೆ 1 ಇದೆ. ಸೊ ಇಲ್ಲಿ ಐ ಈಕ್ವಲ್ಸ್ ಟು 2 ಆಗುತ್ತೆ ಇಲ್ಲಿ NaCl ಅಲ್ಲಿ. ಸೆಕೆಂಡ್ ಒನ್ ದಟ್ ಈಸ್ ಅಸಿಟಿಕ್ ಆ್ಯಸಿಡ್. ಅಸಿಟಿಕ್ ಆ್ಯಸಿಡ್ ಏನಾಯಿತು, ಇಲ್ಲಿ 2CH3COOH ಏನು ಕೊಡುತ್ತೆ, CH3COOH ಟ್ವೈಸ್ ಕೊಡುತ್ತೆ ಅಲ್ವಾ. ಅಂದರೆ ಇಲ್ಲಿ 2 ಹಾಕಿದಾಗ ನಿಮಗೆ ಇಲ್ಲಿ 1 ಬರುತ್ತೆ. ಅಂದರೆ ಐ ಈಕ್ವಲ್ಸ್ ಟು ಆಫ್ಟರ್ ಎಷ್ಟಿದೆ 1 ಇದೆ ಅಲ್ವಾ, ಬಿಫೋರ್ ಎಷ್ಟಿದೆ 2 ಇದೆ. ಇಲ್ಲಿ ಐ ಈಕ್ವಲ್ಸ್ ಟು ಆಫ್ ಅಂತನಾದರೂ ತೊಗೋಬೋದು ಅಥವಾ ಇದನ್ನು 0.5 ಅಂತನಾದರೂ ತೊಗೋಬೋದು, ಎರಡೂ ಕರೆಕ್ಟ್. ಓಕೆ ಥರ್ಡ್ ಒನ್ KCl. ಹಾಕಿದಾಗ ಏನಾಗುತ್ತೆ, K ಪ್ಲಸ್ ಹಾಗೆ Cl ಮೈನಸ್ ಬರುತ್ತೆ. ಇಲ್ಲಿ ಎರಡು 1 1 ಬರುತ್ತೆ, ಇಲ್ಲಿ 1 ಹಾಕಿದಾಗ ಅಂದರೆ 1 ಗಿವ್ಸ್ 2 ಮೋಲ್ಸ್ ಅಲ್ವಾ. ಇಲ್ಲಿ ಐ ಈಕ್ವಲ್ಸ್ ಟು ಏನಾಗುತ್ತೆ, ಆಫ್ಟರ್ 2 ಇದೆ ಬಿಫೋರ್ 1 ಇದೆ, ಸೊ ಇಟ್ ವಿಲ್ ಬಿ 2. ಫೋರ್ತ್ ಒನ್ ಬಂದುಬಿಟ್ಟು ಬೆಂಜೋಯಿಕ್ ಆ್ಯಸಿಡ್ C6H5COOH. ಇದನ್ನು ನೀವು 2 ಮೋಲ್ ಆಡಿದಾಗ ಏನು ಬರುತ್ತೆ, 1 ಮೋಲ್ ಬರುತ್ತೆ. ಅಂದರೆ ಇಲ್ಲಿ ನಿಮಗೆ 2 ಮೋಲ್ ಹಾಕಿದಾಗ ಯು ಆರ್ ಗೆಟ್ಟಿಂಗ್ 1 ಮೋಲ್. ದಟ್ ಈಸ್ ವೈ ಐ ಈಕ್ವಲ್ಸ್ ಟು ಆಫ್ಟರ್ 1 ಡಿವೈಡೆಡ್ ಬೈ ಬಿಫೋರ್ 2 ದಟ್ ವಿಲ್ ಬಿ 0.5. ಈ ರೀತಿ ನೀವು ಫಸ್ಟು ಐನ ಕ್ಯಾಲ್ಕುಲೇಟ್ ಮಾಡಿಕೊಂಡು, ಅಂದರೆ ಇಲ್ಲಿ ಏನಿರುತ್ತೆ, ಈ ಕೇಸಲ್ಲಿ 2, ಈ ಕೇಸಲ್ಲಿ 0.5, ಇಲ್ಲಿ 2, ಇಲ್ಲಿ 0.5, ಇಲ್ಲೇನಿರುತ್ತೆ ಈ ವ್ಯಾಲ್ಯೂನ ನೀವು ಏನು ನಿಮಗೆ ಕೊಟ್ಟಿರ್ತಾರೆ ವ್ಯಾಲ್ಯೂ ಅದಕ್ಕೆ ನೀವು ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಕರೆಕ್ಟಾಗಿ ಏನು ಅಬ್ಸರ್ವ್ ಬರುತ್ತೆ ಅಂದರೆ ನೀವೇನು ಕ್ಯಾಲ್ಕುಲೇಟ್ ಮಾಡ್ತೀರಾ ಅದಕ್ಕೆ ಕರೆಕ್ಟಾಗಿ ಅದು ಅಬ್ಸರ್ವ್ ಇರುತ್ತೆ. ಕೊಲಿಗೇಟಿವ್ ಪ್ರಾಪರ್ಟಿ ಇದರಲ್ಲಿ ಯಾವುದೇ ಆಗಿರ್ಬೋದು, ನೀವು ಐನ ಮಲ್ಟಿಪ್ಲೈ ಮಾಡಲೇಬೇಕು ಅವ್ರೇನಾದರೂ ಎಲೆಕ್ಟ್ರೋಲೈಟ್ ಕೊಟ್ಟರೆ. ಇದರಿಂದ ನೀವೇನು ಫೈನಲೈಸ್ ಮಾಡ್ಬೋದು, ವೆಂಟ್ ಆಫ್ ಫ್ಯಾಕ್ಟರ್ ಐ ಬಂದುಬಿಟ್ಟು ಇಲ್ಲೇನಾಗಿದೆ, ವೆಂಟ್ ಆಫ್ ಫ್ಯಾಕ್ಟರ್ ಐ ಬಂದುಬಿಟ್ಟು KCl ಇಲ್ಲಿ ಹಾಗೆ NaCl ಎಷ್ಟಿದೆ, ಎರಡರಲ್ಲೂ 2 2 ಇದೆ ಅಲ್ವಾ. ಸೊ KCl ಹಾಗೆ NaClಗೆ ಇದು ನಮಗೆ ಯಾವಾಗಲೂ 2 ಇರುತ್ತೆ ನಿಯರ್ಲಿ. ಓಕೆ ಹಾಗೆ ನೀವು ಅಸಿಟಿಕ್ ಆ್ಯಸಿಡ್ ಕನ್ಸಿಡರ್ ಮಾಡಿದ್ರೆ, ಬೆಂಜೋಯಿಕ್ ಆ್ಯಸಿಡ್ ಕನ್ಸಿಡರ್ ಮಾಡಿದರೆ ಅಸಿಟಿಕ್ ಆ್ಯಸಿಡ್ ಆರ್ ಬೆಂಜೋಯಿಕ್ ಆ್ಯಸಿಡ್ ಇಲ್ಲಿ ಎಷ್ಟಿರುತ್ತೆ ಅಂದರೆ ಇಟ್ ವಿಲ್ ಬಿ ನಿಯರ್ಲಿ ಈಕ್ವಲ್ ಟು 0.5. ಯಾವುದು, ಐ. ಇದು ಸಹ ಇಂಪಾರ್ಟೆಂಟ್ ಕ್ವಶನ್. ಓಕೆ ನಿಮಗೆ 1 ಮಾರ್ಕಿಗೆ KCl NaCl ಐ ಏನು ಅಂದರೆ ವೆಂಟ್ ಆಫ್ ಫ್ಯಾಕ್ಟರ್ ಎಷ್ಟಿರುತ್ತೆ 2 ಗೊತ್ತಿರಬೇಕು. ಹಾಗೆ ಅಸಿಟಿಕ್ ಆ್ಯಸಿಡ್ ಬೆಂಜೋಯಿಕ್ ಆ್ಯಸಿಡ್ ಬಂದುಬಿಟ್ಟು 0.5 ಇರುತ್ತೆ ಗೊತ್ತಿರಬೇಕು. 1 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ ಅಂದರೆ ಇದು ಸಹ ತುಂಬ ಇಂಪಾರ್ಟೆಂಟ್. ಇದನ್ನು ನೀವು ಈಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮಾತ್ರ ಈ ಎಲೆಕ್ಟ್ರೋಲೈಟ್ನ ನಿಮಗೆ ಕ್ಯಾಲ್ಕುಲೇಷನಲ್ಲಿ ಕೊಟ್ಟಾಗ ಅಸೋಸಿಯೇಟ್ ಡಿಸೋಸಿಯೇಟ್ ಆಗಿದ್ರೆ ನಿಮಗೆ ಕರೆಕ್ಟ್ ವ್ಯಾಲ್ಯೂ ಬರುತ್ತೆ. ನೀವು ಆ ಫಾರ್ಮುಲಾ ಏನಾದ್ರೂ ಎಲೆಕ್ಟ್ರೋಲೈಟ್ ಕೊಟ್ಟಾಗ ಯೂಸ್ ಮಾಡಿದ್ರೆ ಅದು ನಿಮಗೆ ರಾಂಗ್ ಆನ್ಸರ್ ಬರುತ್ತೆ. ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.